ಹಾಯ್ ಹಲೋ ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ತಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಆ್ಯಂಡ್ ಇವತ್ತಿನ ವಿಡಿಯೋ ಏನಂದರೆ ಮನಿ ಸೇವಿಂಗ್ ಟಿಪ್ಸನ್ನ ಕೊಡಲಿಕ್ಕೆ ಬಂದಿದ್ದೀನಿ. ನಾನು ಯಾವ ಥರ ಮನಿ ಸೇವಿಂಗ್ಸನ್ನ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಯಾವ ಥರ ಹಣವನ್ನು ಉಳಿಸ್ಬೇಕು, ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತಂತೆ. ಸೊ ಅದು ನಿಜವಾದ ಮಾತು. ಬಟ್ ಹಣ ಏನಕ್ಕೆ ಬೇಕು? ನಮಗೆ ಜೀವನ ಮಾಡೋಕ್ಕೆ ಹಣ ಬೇಕು. ಸೊ ನಾವು ಕಷ್ಟಪಟ್ಟು ದುಡ್ದಿರೋದನ್ನ ಸ್ವಲ್ಪ ಉಳಿಸೋದ್ರಲ್ಲಿ ಬುದ್ಧಿವಂತಿಕೆ ಇರಬೇಕು. ಸೊ ಉಳಿಸುವಂಥ ಪ್ರಯತ್ನ ಎಲ್ಲರೂ ಮಾಡಬೇಕು. ನಾವು ಕಾಲು ಭಾಗ ಖರ್ಚು ಮಾಡಬೇಕು, ಮುಕ್ಕಾಲು ಭಾಗ ಆದರೂ ಸೇವ್ ಮಾಡಬೇಕು. ಇಲ್ಲ ಅರ್ಧ ಭಾಗ ಖರ್ಚು ಮಾಡಿ ಇನ್ನು ಅರ್ಧ ಭಾಗ ಆದರೂ ನಾವು ದುಡ್ದಿರೋದ್ರಲ್ಲಿ ಸೇವ್ ಮಾಡಬೇಕು. ಸೊ ಫ್ಯೂಚರ್ಗೆ ತುಂಬಾ ಹಣ ಇಂಪಾರ್ಟೆಂಟ್ ಆಗಿದೆ. ಸೊ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿಲ್ಲ. ನಾನು ಪ್ರತಿಯೊಬ್ಬರ ಮನೇಲಿ ಒಂದು ಗುಲ್ಕ ಅಥವಾ ಪಿಗ್ಗಿ ಬ್ಯಾಂಕ್ ಅಂತ ಮಾಡ್ಕೊಂಡಿರ್ತಾರೆ. ನಾವು ಚಿಲ್ಲರೆ ಕಾಯಿನ್ ಅದು ಇದು ಉಳಿದಾಗ ಹಾಕುವಂಥ ಒಂದು ಪ್ರಯತ್ನ. ಸೊ ನನಗೂ ಕೂಡ ಆ ಹ್ಯಾಬಿಟ್ಸ್ ಇದೆ. ಸೊ ನಾನು ಒಂದು ಸಣ್ಣ ಪುಟ್ಟ ಅಮೌಂಟ್ನ ಸೇವ್ ಮಾಡೋದ್ರಿಂದ ನಮಗೆ ಎಮರ್ಜೆನ್ಸಿಗೆ, ಇನ್ಯಾವುದೋ ಖರ್ಚಿಗೆ, ಮಕ್ಕಳ ಫೀಸ್ಗೆ ಅಥವಾ ಒಡವೆ ತಗೊಳ್ಳೋದಕ್ಕೆ ಅಥವಾ ಇನ್ಯಾವುದೋ ಕಷ್ಟ ಕಾರ್ಪಣ್ಯಕ್ಕೆ ನಮಗೆ ಆ ಹಣ ತುಂಬಾ ಯೂಸ್ ಆಗುತ್ತೆ. ಸೊ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ. ಫಸ್ಟು ನಾನೇನು ಮಾಡಿದ್ದೀನಿ ಅಂದರೆ ನೋಡಿ, ಈ ಥರ ಒಂದು ದೊಡ್ಡ ಸ್ಟೀಲ್ ಬಾಕ್ಸನ್ನು ತಗೊಂಡು ಇದಕ್ಕೆ ಒಂದು ಬೀಗ ಹಾಕಿಬಿಟ್ಟು ಈ ಬೀಗದ ಕೈನ ಈ ಡಬ್ಬದೊಳಗಡೆ ಹಾಕಿದ್ದೀವಿ. ಯಾಕಂದರೆ ಬೀಗದ ಕೈ ಇದ್ದರೆ ನಮ್ಗೆ ಕಷ್ಟ ಬಂದ ತಕ್ಷಣ ಏನು ಮಾಡ್ತೀವಿ, ಸಣ್ಣ ಪುಟ್ಟಕ್ಕೆ ಬೇಕಂದ ತಕ್ಷಣ ತೆಗೆದುಬಿಟ್ಟು ಖರ್ಚು ಮಾಡ್ತೀವಿ. ಈ ಡಬ್ಬ ಪರ್ಟಿಕ್ಯುಲರ್ ನಾನು ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಇದರಲ್ಲಿ ನಾನು ಏನು ಸೇವ್ ಮಾಡ್ತಾಯಿದ್ದೀನಿ ಅಂದರೆ ಓನ್ಲಿ 500 ಸೇವಿಂಗ್ಸ್. ಈಗ ಮಂತ್ಲಿ ಪೂರ್ತಿ ಖರ್ಚು ಮಾಡಿ ಒಂದು 500 ರೂಪಾಯಿ ಉಳಿದ್ರೆ, 500 ರೂಪಾಯಿ ನೋಟ್ ಉಳಿದ್ರೆ ನಾನು ಆ 500 ರೂಪಾಯಿನ ಬರೀ 500 ಮಾತ್ರ ಇದರಲ್ಲಿ ಸೇವ್ ಮಾಡೋಣ ಅಂತ ಇದನ್ನು ಇಟ್ಟಿರೋದು. ಸೊ ಅರ್ಧ ಬಂದಿದೆ. ಏಪ್ರಿಲಿಂದ, ಈ ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ವರ್ಷದವರೆಗೂ ನಾನು ಇದನ್ನು ತೆಗಿಯೋಕ್ಕೆ ಹೋಗಲ್ಲ. ನೆಕ್ಸ್ಟು ನನ್ನ ಬರ್ಡೇ ಟೈಮಲ್ಲಿ ನಾನು ಇದನ್ನು ಓಪನ್ ಮಾಡ್ತೀನಿ. ಆವಾಗ ನನಗೆ ಒಂದು ಬಿಗ್ ಅಮೌಂಟು ಸಿಗುತ್ತೆ. ಸೊ ಈಗ ಹಾಕಿದ್ದೀನಿ, ಇದರಲ್ಲಿ ಸುಮಾರಷ್ಟಿದೆ. ಸೊ ಇದು ಫುಲ್ ತುಂಬುತ್ತೆ. ಒಂದು ವರ್ಷ ಆದರೆ, ಒಂದು ವರ್ಷದವರೆಗೂ ಇದು ಎಷ್ಟಾಗುತ್ತೋ ಅಷ್ಟಾಗಲಿ. ನೆಕ್ಸ್ಟ್ ಏಪ್ರಿಲ್ಗೆ ನಾನು ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡೋವಾಗಲೂ ಕೂಡ ವೀಡಿಯೋ ಮಾಡ್ತೀನಿ. ಇದರಲ್ಲಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೆ ಅಂತ ಕೂಡ ಹೇಳ್ತೀನಿ. ಈ ಥರ ಒಂದು ಅಮೌಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. 200, 100, 50 ಆರ್ 500 ಈ ಥರ ನೀವು ಒಂದು ಅಮೌಂಟ್ನ ಮೈಂಡಲ್ಲಿ ಇಟ್ಕೊಂಡು ಬರೀ ಒಂದೇ ಥರದ ನೋಟನ್ನು ಒಂದು ಬಾಕ್ಸಲ್ಲಿ ಕಲೆಕ್ಟ್ ಮಾಡ್ತಾ ಹೋಗಿ, ಸೇವ್ ಮಾಡ್ತಾ ಹೋಗಿ. ಯಾಕಂದರೆ ಎಲ್ಲನೂ ಮಿಕ್ಸ್ ಮಾಡಿಬಿಡಿ. ಒಂದು ಯಾವ್ದಾದ್ರು ಪರ್ಟಿಕ್ಯುಲರ್ ಅಮೌಂಟ್, ಇಲ್ಲ ನಂಗೆ ತಿಂಗಳಿಗೆ ಒಂದು 200 ಹಾಕೋಕ್ಕಾಗುತ್ತೆ, ಇಲ್ಲ ತಿಂಗಳಿಗೆ 500, ಇಲ್ಲ 500,000 ಹಾಕೋಕ್ಕಾಗುತ್ತೆ. ಆ ಥರ ಒಂದು ಪರ್ಟಿಕ್ಯುಲರ್ ಅಮೌಂಟ್ನ ಈ ಥರ ಡಬ್ಬದಲ್ಲಿ ಸೇವ್ ಮಾಡಿ. ನಾನು ಇದರಲ್ಲಿ 500 ರೂಪಾಯಿ ಬಿಟ್ಟು ಇನ್ಯಾವುದೇ ರೀತಿ ನೋಟ್ ಹಾಕಿಲ್ಲ. ನನಗೊಬ್ಬರು ಸ್ವಾಮೀಜಿ 200 ರೂಪಾಯಿ ಒಂದು ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಆ 200 ರೂಪಾಯಿನ ನಾನು ಇದರಲ್ಲಿ ಇಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ಯಾವುದೇ ಚಿಲ್ಲರೆ ನೋಟ್ಗಳು 10, 20, 50, 100 ಯಾವುದೂ ಇಲ್ಲ. ಬರೀ 500 ರೂಪೀಸ್ ಕಲೆಕ್ಟ್ ಮಾಡೋಕ್ಕೆ ಅಂತಲೇ ಈ ದೊಡ್ಡ ಬಾಕ್ಸನ್ನ ಇಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಏಪ್ರಿಲಿಗೆ ಎಷ್ಟು ಕಲೆಕ್ಟ್ ಆಗುತ್ತೆ, ಎಷ್ಟು ಸೇವ್ ಆಗುತ್ತೆ ಅಂತ. ಸೊ ಇದು ಒಂದು ನನ್ನ ಸೇವಿಂಗ್ಸು. 500 ಅಟ್ಲೀಸ್ಟ್ ತಿಂಗಳಿಗೆ ಒಂದು 500, 1000 ನಾನು ಇದರಲ್ಲಿ ಹಾಕ್ತಾ ಹೋಗ್ತಾಯಿದ್ದೀನಿ. ಎಷ್ಟು ಉಳಿಯುತ್ತೆ ಅಷ್ಟು ಅದನ್ನು ಇದಕ್ಕೆ ಒಂದು 500 ರೂಪಾಯಿ ಉಳಿಸ್ಬಿಟ್ಟು ಅಟ್ಲೀಸ್ಟ್ ತಿಂಗಳಿಗೆ ಒಂದು 500 ಅದನ್ನು ನಾವು ಉಳಿಸ್ತಾ ಹಾಕ್ತಾ ಹೋಗ್ಬೇಕು. ಸೊ ಇದು ಒಂದು ನನ್ನ ಸೇವಿಂಗ್ ಟಿಪ್ಪು. ಇನ್ನು ಈ ಥರ 2 ಗುಲ್ಕ ಇಟ್ಟಿದ್ದೀವಿ. ಸೊ ಇದರಲ್ಲಿ ಚೇಂಜ್ ಯಾವುದು ಕಾಯಿನ್ಗೇನೇನು ಹಾಕಿಲ್ಲ. ಇದು ನನಗೆ ನಮ್ಮ ಹಸ್ಬೆಂಡ್ಗೆ ಅಂತ ಇಟ್ಟಿರೋದು. ಸೊ ಹಸ್ಬೆಂಡು ಅವ್ರ ಹತ್ರ 100 ಇದ್ದರೆ 150 ಯಾವಾಗ ಒಂದೊಂದ್ಸಲ ಅವ್ರ ಮನಸ್ಸಿಗೆ ಬಂದಾಗ ಅವರು ಹಾಕ್ತಾ ಇರ್ತಾರೆ. ಆ್ಯಂಡ್ ನನಗೀಗ 100, 50, 10, 20 ಯಾವ ಥರ ಇರುತ್ತೋ ಆ ಥರ ಅಮೌಂಟು ಇದೆರಡರಲ್ಲೂ ಹಾಕ್ತಾ ಹೋಗ್ತೀವಿ. ಇದರಲ್ಲೂ ಒಂದು ಸೇವ್ ಆಗ್ತಾಯಿದೆ. ಇದು ಕೂಡ ಒಂದು ವರ್ಷ ಆಗಲಿ. ನೆಕ್ಸ್ಟ್ ಏಪ್ರಿಲ್ಗೆ ನಾನು ಇದನ್ನು ಅನ್ಬಾಕ್ಸ್ ಮಾಡೋದು. ಇದೆರಡು ನಮ್ಮ ಸೇವಿಂಗ್ಸು. ಇದರಲ್ಲಿ ಇಂತಿಷ್ಟೇ ಮನಿ ಅಂತ ಪರ್ಟಿಕ್ಯುಲರ್ ಹಾಕ್ತಾಯಿಲ್ಲ. 100 ಇದ್ದರೆ 100, 50 ಇದ್ದರೆ 50, 20 ಇದ್ದರೆ 20, 10 ಇದ್ದರೆ 10, ಈ ಥರ 200 ಇದ್ದರೆ 200 ಈ ಥರದ್ದು ಒಂದು ಅಮೌಂಟನ್ನು ನಾವು ಈ 2 ಬಾಕ್ಸಲ್ಲಿ ಸೇವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನನ್ನ ಮಗನ ಬಾಕ್ಸು, ಪೋಸ್ಟ್ ಆಫೀಸು. ಇದರಲ್ಲಿ ಬರೀ ಕಾಯಿನ್ಸನ್ನು ಕಲೆಕ್ಟ್ ಮಾಡ್ತೀನಿ.
ಮಕ್ಕಳಿಗೂ ಕೂಡ ಸೇವಿಂಗ್ಸ್ ಅಂದರೆ ಏನು, ಯಾಕೆ ಸೇವ್ ಮಾಡಬೇಕು, ಅದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸಿದರೆ ಅವರು ಅನಾವಶ್ಯಕವಾದ ಖರ್ಚುಗಳನ್ನು ಕಮ್ಮಿ ಮಾಡ್ತಾರೆ. ಸೊ ಸೇವ್ ಮಾಡೋದ್ರಲ್ಲಿ ಅವ್ರಿಗೂ ಸ್ವಲ್ಪ ಆಸಕ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಏನಾದ್ರು ಚೇಂಜ್ ಇದ್ದರೆ ತಕ್ಷಣ ಅವನ ಕೈಗೆ ಕೊಟ್ಟು ಇದು ಅವನದೇ ಅಂತ ಹೇಳಿಬಿಟ್ಟು ಹಾಕಿಸ್ತಾ ಇರೋದು. ಸೊ ಇದು ಕೂಡ ಫುಲ್ ಆಗಲಿ, ಒಂದು ವರ್ಷದವರೆಗೂ ಇರಲಿ. ಎಲ್ಲನೂ ಒಟ್ಟಿಗೆ ಅನ್ಬಾಕ್ಸಿಂಗ್ ಮಾಡೋದು ನಾನು. ಇದರಲ್ಲಿ ಸುಮಾರು ಹಾಕಿದ್ದಾನೆ, ಸುಮಾರು ಕಾಯಿನ್ ಇದ್ದಾಗೆಲ್ಲ ಕೊಡ್ತಾ ಇರ್ತೀನಿ, ಹಾಕ್ತಾ ಇರ್ತಾನೆ. ಸೊ ಹಾಗಾಗಿ ಕಾಯಿನ್ಸ್ಗಳು ಕೂಡ ಇದರಲ್ಲಿ ಸೇವ್ ಆಗುತ್ತೆ. ಇದು ಕೀ ಇದೆ, ಸೊ ಕೀ ತೆಗೆದ್ಬಿಟ್ಟು ತೆಗಿಬೋದು ದುಡ್ಡನ್ನ. ಸೊ ಈ ಥರ ಮಕ್ಕಳಿಗೂ ಕೂಡ ಒಂದು ಸಣ್ಣ ಹ್ಯಾಬಿಟ್ಸನ್ನ ಮಾಡಬೇಕು. ಇನ್ನು ನೆಕ್ಸ್ಟ್ ಎಲ್ಲಿ ಸೇವ್ ಮಾಡ್ತೀನಿ, LIC ನಿಮಗೆ ಯೂಸ್ ಆಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ನಿಮ್ಮನ್ನು ನಂಬ್ಕೊಂಡಿರುವಂಥ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಫ್ಯಾಮಿಲಿಯವ್ರಿಗೆ ಆ ಒಂದು LIC ಉಪಯೋಗ ಆಗುತ್ತೆ. ನಿಮಗೂ ಕೂಡ ಉಪಯೋಗ ಆಗುತ್ತೆ. ಅದ್ರ ಮೇಲೆ ಲೋನ್ಗಳು ತೆಗಿಬೋದು, ನಿಮ್ಗೆ ಕಷ್ಟ ಬಂದಾಗ ಲೋನ್ಗಳು ತೆಗಿಬೋದು. ಸೊ ಹಲವಾರು ರೀತಿಯಲ್ಲಿ LIC ಉಪಯೋಗ ಆಗುತ್ತೆ. ಸೊ ಎಷ್ಟಾದರೂ ಆಗಿರಲಿ ಒಂದು ಪಾಲಿಸಿಯನ್ನು ಮಾಡಿಸ್ಕೊಳ್ಳಿ. ಅದು ನಾನು 1500ಗೆ ಮಂತ್ಲಿ ಕಟ್ ಆಗೋ ಥರ ಒಂದು ಪಾಲಿಸಿ ಕೂಡ ಮಾಡಿಸಿದ್ದೀನಿ. ಇನ್ನು ಬ್ಯಾಂಕ್ ಥ್ರೂ ಎಷ್ಟೊಂದು ಮ್ಯೂಚುವಲ್ ಫಂಡ್ಸ್ಗಳು ಬಂದಿದೆ. ನೀವು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡಲ್ಲ, ಜಸ್ಟ್ ನಾನು ಮಾಡ್ತಾ ಇರೋದನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ರಿಸ್ಕ್ ತೊಗೊಂಡು ನೀವು ಮಾಡಬೇಕು ಅದನ್ನು ಹೊರತು ನಾವು ಹೇಳಿದ್ವಿ ಅಂತ ಮಾಡಬಾರ್ದು ಮ್ಯೂಚುವಲ್ ಫಂಡ್ಸ್ ಎಲ್ಲ. ಸೊ SBI ಥ್ರೂ ಎಲ್ಲ ತುಂಬ ಸೇಫ್ಟಿ ಮ್ಯೂಚುವಲ್ ಫಂಡ್ಸು, ಇಕ್ವಿಟಿಯಲ್ಲಿ ಸಿಪ್ ಹಾಕುವಂಥವೆಲ್ಲ ಇದೆ. ಸೊ ನೋಡಿ ನೀವು ಇನ್ವೆಸ್ಟ್ ಮಾಡಬಹುದು, ಬಟ್ ಮಾಡಲೇಬೇಕು ಅಂತ ನಾನು ಹೇಳೋದಿಲ್ಲ, ಸಜೆಸ್ಟ್ ಮಾಡಲ್ಲ. ನಾನು ಮಾಡಿರೋದನ್ನ ನಿಮಗೆ ಹೇಳ್ತಾ ಇರೋದು. ಸೊ ನಾನು ತಿಂಗಳಿಗೆ 500 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಮ್ಯೂಚುವಲ್ ಫಂಡ್ಸಲ್ಲಿ. 500 ಅದಾಗುತ್ತೆ. ಇನ್ನು RD ಒಂದು 5000 ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ತಿಂಗಳಿಗೆ 5000 ನನ್ನ ಸ್ಯಾಲ್ರಿಯಲ್ಲಿ ತಿಂಗಳಿಗೆ ಒಂದು 5000 ರೂಪಾಯಿ ನಾನು RDಗೆ ಇನ್ವೆಸ್ಟ್ ಮಾಡ್ತೀನಿ. ಇನ್ನೊಂದು RD ಓಪನ್ ಮಾಡಿದ್ದೀನಿ, 1 ವರ್ಷಕ್ಕೆ ಮಾತ್ರ ಅದು ಓಪನ್ ಮಾಡಿರ್ತೀನಿ. ಅದರಲ್ಲಿ ತಿಂಗಳಿಗೆ ನಾನು 2000 ಇನ್ವೆಸ್ಟ್ ಮಾಡ್ತೀನಿ. ಅದು ಯಾಕೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಅದು ನನ್ನ ಮಗನ ಎಜುಕೇಷನ್ಗೆ, ಅಂದರೆ ಫೀಸ್ಗೆ, ಏನಾದ್ರು ಎಮರ್ಜೆನ್ಸಿ ಬಿದ್ದಾಗ ಆ ಹಣ ನನಗೆ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೊ ಇದು ನನ್ನ ಇನ್ವೆಸ್ಟ್ಮೆಂಟು. ಈ ಥರ ಒಂದು ಪ್ಲ್ಯಾನ್ ಮಾಡಿ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ. ನಿಮಗೆ ಸೇಫ್ಟಿ ಇರೋವಂಥ ಒಂದು ಜಾಗದಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಬ್ಯಾಂಕ್ ಥ್ರೂ ನೀವು RD ಮಾಡಿಸೋದು, ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಹಣ ಕೂಡ ಸೇವ್ ಆಗುತ್ತೆ ಮತ್ತು ನಿಮ್ಮ ದುಡ್ಡು ಸೇಫಾಗೂ ಕೂಡ ಇರುತ್ತೆ. ಸೊ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಸ್ ಇದೆ, ಅದರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಯಾಕಂದರೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ ಇಕ್ವಿಟಿಯಲ್ಲೆಲ್ಲ ತಗೊಳ್ಳೋದ್ರಿಂದ. ಅದ್ರ ಬಗ್ಗೆ ನೀವು ಫಸ್ಟ್ ಸ್ಟಡಿ ಮಾಡಿ. ನಿಮ್ಗೆ ಅದು ಓಕೆ ಅನಿಸಿದ್ರೆ ನೀವು ಹಣ ಹೂಡಿಕೆಯನ್ನು ಮಾಡಿ ಹಣವನ್ನು ಡಬಲ್ ಮಾಡ್ಬೋದು. ಆ ಥರ ಮಾಡಿ. ಯಾರಿಗೋ ಕೊಟ್ಟು ಮೋಸ ಹೋಗಿ ಅಥವಾ ಕಷ್ಟಪಟ್ಟು ದುಡ್ದಿರ್ತೀರ ಆ ದುಡ್ಡನ್ನು ಕಳ್ಕೊಬೇಡಿ. ಈ ಥರದ ಒಂದು ಸೇವಿಂಗ್ ಪ್ಲ್ಯಾನ್ನ ಮಾಡ್ಕೊಳ್ಳಿ. ಚೀಟಿ ಹಾಕೋದಾಗಿರ್ಬೋದು. ಚೀಟಿ ಅಂದರೆ ಗೋಲ್ಡ್ ಚೀಟಿಗೆ ಇನ್ವೆಸ್ಟ್ ಮಾಡಿ, ದಯವಿಟ್ಟು ಬೇರೆ ಕಡೆ ಚೀಟಿ ಹಾಕಿ ಮೋಸ ಹೋಗ್ಬೇಡಿ. ಗೋಲ್ಡ್ ಚೀಟಿಗೆ ಅದು ತುಂಬ ದೊಡ್ಡ ಅಮೌಂಟ್ ಹಾಕೋಕೆ ಹೋಗ್ಬೇಡಿ. ಚಿಕ್ಕದು ಒಂದು 5000 ಒಳಗಡೆ ನೀವು ಅಮೌಂಟನ್ನು ಇನ್ವೆಸ್ಟ್ ಮಾಡಿ. ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ, ಕಷ್ಟಪಟ್ಟು ದುಡ್ದಿರ್ತೀರ, ಹಾಗಾಗಿ ಸೇಫ್ಟಿ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟು. RD ಎಲ್ಲ ನೀವು ಬ್ಯಾಂಕ್ ಥ್ರೂ ಹಾಕೋದ್ರಿಂದ ನೀವು ಅಲ್ಲಿ ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ನಿಮಗೆ ಅದು ನಿಮ್ಮ ಹಣ ನಿಮಗೆ ಸೇಫ್ ಆಗಿರುತ್ತೆ. ಇಂಟ್ರೆಸ್ಟ್ ಎಷ್ಟು ಸಿಗುತ್ತೋ ಬಿಡುತ್ತೋ ನೀವು ಕಷ್ಟಪಟ್ಟು ದುಡ್ದಿರುವಂಥ ಹಣ ನಿಮಗೆ ಸೇಫಾಗಿರುತ್ತೆ. ನೀವು ಅದನ್ನು ಸೇಫಾಗಿ ನೀವು ಇಟ್ಕೋಬೋದು. ನೋಡಿ, ಈಗ 5000 ನೀವು ಒಂದು 10 ವರ್ಷ ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಂದು ಮೆಚುರಿಟಿ ಅಮೌಂಟು ನಿಮಗೆ ಒಂದು 16ರಿಂದ 17 ಲಕ್ಷ ಸಿಗುತ್ತೆ. ನಿಮ್ಗೆ ಗೊತ್ತೇ ಆಗಲ್ಲ. ಒಂದು 10,000 ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ಸ್ಯಾಲ್ರಿಡ್ ಪರ್ಸನ್ಗೆ ಏನು ಕಷ್ಟ ಆಗೋಲ್ಲ. ಸೊ ನೀವು ಒಂದು 10,000 ಅದು ನನ್ನ ದುಡ್ಡಲ್ಲ ಅಂತ ನೀವು ಒಂದು 10 ವರ್ಷ ಇನ್ವೆಸ್ಟ್ ಮಾಡ್ತಾ ಬನ್ನಿ. ಅದು ನಿಮಗೆ ಮುಂದೊಂದು ಏನಾದ್ರು ದೊಡ್ಡ ಅಮೌಂಟಾಗಿ ನಿಮ್ಮ ಕೈ ಸಿಗುತ್ತೆ. 10 ಆಗಿಲ್ಲ ಅಂದರೆ 5 ಮಾಡಿ, ಒಂದು 10 ಲಕ್ಷದವರೆಗೂ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಜೊತೆಗೆ ನಿಮಗೆ ಮೆಚುರಿಟಿ ಅಮೌಂಟು ಸಿಗುತ್ತೆ. ಸೊ ಈ ಥರದ ಒಂದು ಸಣ್ಣ ಪುಟ್ಟ ಸೇವಿಂಗ್ಸನ್ನು ನೀವು ಸ್ಟಾರ್ಟ್ ಮಾಡಿ. ಸೊ ಸೇವಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನೀವು ಫ್ಯೂಚರಲ್ಲಿ ಚೆನ್ನಾಗಿರ್ಬೇಕಂದ್ರೆ ನೀವು ದುಡಿಯುವಾಗಲೇ ಒಂದಷ್ಟು ಸೇವಿಂಗ್ ಪ್ಲ್ಯಾನ್ನ ಮಾಡಿ ಅಂತ ಹೇಳ್ತೀನಿ. ಇದು ನನ್ನ ಸೇವಿಂಗ್ಸ್ ಪ್ಲ್ಯಾನಿಂಗ್ಸು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಥ್ಯಾಂಕ್ ಯು.